ಹಲೋ. ಹಲೋ. ಜೆನಿಫರ್ ಇದ್ದಾಳ? ಇಲ್ವಲ್ಲ. ಯಾರು ನೀವು? ನಾನು ವಿಜಯ್ ಅಂತ. ನೀವು? ನಾನು ರೋಸಿ ಅಂತ. ಹರ್ ರೂಮ್ಮೇಟ್. ಪ್ಲೀಸ್ ಟು ಮೀಟ್ ಯು. ಪ್ಲೀಸ್ ಟು ಮೀಟ್ ಯು. ಜೆನಿಫರ್ನ ಸ್ವಲ್ಪ ನೋಡ್ಬೇಕಾಗಿತ್ತು. ಅವಳು 2-3 ದಿನದಿಂದ ರೂಮ್ಗೆ ಬಂದಿಲ್ಲ. ನನಗೂ ಅವಳ ದಾರಿ ಕಾದು ಕಾದು ಸಾಕಾಗೋಯ್ತು. ಏನಾದ್ರೂ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತಾ? ಮಾತಾಡೋದಿತ್ತು. ಆಕೆ ನನಗೆ ತುಂಬಾ ಬೇಕಾದವಳು. ತುಂಬಾ ಬೇಕಾದವರು ಅಂದ್ರೆ ನಾವಿಬ್ರು ಐ ಸಿ. ಶಿ ಇಸ್ ವೆರಿ ಲಕ್ಕಿ. ತುಂಬಾ ಅದೃಷ್ಟವಂತೆ. ಯಾಕೆ ಅದೃಷ್ಟ ನಿಮಗಿಲ್ಲ ಅನ್ಕೊಂಡಿದ್ದೀರಾ? ಎಲ್ಲೋ ಹೊರಟರು ಹಾಗೆ? ಡಿನ್ನರ್ ಹೊರಟಿದ್ದೀನಿ. ಯಾವ ಅಭ್ಯಂತರನೂ ಇಲ್ಲದೆ ಇದ್ರೆ ತಾವು ನನ್ನ ಜೊತೆ ಬರ್ಬೋದು. ವೈ ನಾಟ್? ಶೂರ್. ಥ್ಯಾಂಕ್ ಯು. ಮತ್ತೆ ತಗೊಳ್ಳೋಣ. ಹಾಟ್ ಡ್ರಿಂಕ್ ಬೇಡ? ಸೋಡಾ ಬೇಡ? ನನಗೆ ಅಭ್ಯಾಸ ಇಲ್ಲ. ನನ್ಗೋಸ್ಕರ ಆದ್ರೂ ತಗೊಳ್ಳಿ. ಸಾರಿ. ಯು ಪ್ಲೀಸ್ ಹ್ಯಾವ್ ಇಟ್. ಥ್ಯಾಂಕ್ ಯು. This is the last drop. Have it. Okay. Please come. May I have the key? Push. ಹೌದು, ನಾವು ಹೀಗಿರೋವಾಗ ಆ ಜೆನಿಫರ್ ಏನಾದ್ರೂ ಬಂದ್ಬಿಟ್ರೆ? ಅವಳಲ್ಲಿ ಬರ್ತಾಳೆ ಡಿಯರ್. ನಿನಗಿಲ್ಲ ಅಪಾಯಿಂಟ್ಮೆಂಟ್ ಕೊಟ್ಟು ಅವಳು ಯಾರ ಜೊತೆ ಎಂಜಾಯ್ ಮಾಡ್ತಿರ್ತಾಳೋ. ಅವಳಂತ ಅವಳ? ಶಿ ಇಸ್ ದ ಗ್ರೇಟೆಸ್ಟ್ ಫ್ಲರ್ಟ್. ಅನ್ಬಿಲಿಯಬಲ್. ನಂಬೋದಕ್ಕೆ ಆಗೋದಿಲ್ಲ. ಅವಳೇನು ಕೆಲಸ ಮಾಡ್ಕೊಂಡಿರೋದು?
ಜೆನಿಫರ್ ಸ್ಮಗ್ಲರ್ಸ್ ಜೊತೆನಲ್ಲಿ ಇರ್ತಾಳೆ ಅಂತ ಹೇಳಿದೆಲ್ಲ, ಅವ್ರಿರೋದು ಇಲ್ಲಿ? ಯಾಕೆ? ಅವಳಿರೋ ಜಾಗ ಹೇಳಿದ್ರೆ ಅವ್ನು ನೋಡ್ಕೊಂಡು ಹೊರಟೋಗ್ತಿರೇನೋ? ನೋ ನೋ, ಈ ಬ್ಯೂಟಿನ ಬಿಟ್ಟು ಆ ಲೈಫ್ಲೆಸ್ ಜೆನಿಫರ್ನ ಹುಡ್ಕೊಂಡು ಹೋಗದ? ನೆವರ್ ನೆವರ್. ಶೋರ್. ನನ್ ಬಿಟ್ಟು ಹೋಗಲ್ಲ ತಾನೆ? ನೋ ನೋ, ನೆವರ್. Are you getting sleep? Darling, ಆ ಸ್ಮಗ್ಲರ್ಸ್ ಇರೋದು ಇಲ್ಲಿ? ಪ್ಲೀಸ್. ಅವ್ರ ಮಾತಲ್ಲ ಯಾಕೀಗ? ಪ್ಲೀಸ್ ಹೇಳು, ಎಲ್ಲಿರೋದವ್ರು ಅಂತ? ಅವರಿರೋದು ಹೋಟೆಲ್ ಗೇಲಾರ್ಡ್. ಹೋಟೆಲ್ ಗೇಲಾರ್ಡ್? ಡಾರ್ಲಿಂಗ್, ಡಾರ್ಲಿಂಗ್, ಥ್ಯಾಂಕ್ ಯು. Thank you for the information, my sleeping beauty. Thank you. Thank you. Hello? Hello, may I help you? No, thanks. Come on, let's have something. What do you say? What would you like to have, sir? Glass of water first. A glass of water. ಬ್ಯೂಟಿ, ಬಹಳ ಚೆನ್ನಾಗಿದೆ ಹೋಟೆಲ್. ಯಾರಿದ್ರು ಪ್ರೊಪ್ರೈಟರ್? ನನ್ಗೆ ಗೊತ್ತಿಲ್ಲ ಸರ್. ಏನ್ರಿ ಕೆಲಸ ಮಾಡ್ತಿದ್ದೀರಾ? ಪ್ರೊಪ್ರೈಟರ್ ಯಾರಂತ ಗೊತ್ತಿಲ್ಲ ನಿಮಗೆ? ನಾನು ಕೆಲಸ ಸೇರಿ 2 ತಿಂಗಳಾಯ್ತು. ಇಲ್ಲಿ ಮ್ಯಾನೇಜರೇ ನನ್ನ ಕೆಲಸ ಸೇರಿಸ್ಕೊಂಡದ್ದು. ಮ್ಯಾನೇಜರ್ನ ಸ್ವಲ್ಪ ಮೀಟ್ ಮಾಡಬಹುದಾ ನಾನು? ಓ ಎಸ್. ಯಾರು ಬಂದಿದ್ದಾರೆ ಅಂತ ಹೇಳಿ? ನಾನೊಬ್ಬ ಪಾಪ್ ಸಿಂಗರ್. ಅವಕಾಶವಾಗೋದಾದ್ರೆ ಈ ಹೋಟೆಲ್ನಲ್ಲಿ ಹಾಡೋಣ ಅಂತ. ಐ ವುಡ್ ಲೈಕ್ ಟು ಸಿಂಗ್ ಇಫ್ ಐ ಗೆಟ್ ಎ ಕಾಂಟ್ರಾಕ್ಟ್. ಸರಿ ಸರ್, ಮ್ಯಾನೇಜರ್ಗೆ ಹೇಳ್ತೀನಿ. ಥ್ಯಾಂಕ್ ಯು. Sit down. Thank you. Who are you? Are you blind? ಕಾಣಿಸೋದಿಲ್ಲ? ನಿನ್ನ ಹಾಗೆ ನಾನು ಒಬ್ಬ ಮನುಷ್ಯ. ಯಾಕೆ ಬಂದೆ ನೀನು ಇಲ್ಲಿಗೆ? ಅದೇ ಇಲ್ಲಿ ಬಂದ್ಮೇಲೆ ಗೊತ್ತಾಗಿದ್ದು. ಹೇಗ್ ಬಂದೆ, ಯಾಕೆ ಬಂದೆ? ಪರವಾಗಿಲ್ಲ, ತುಂಬಾ ಬುದ್ಧಿವಂತರಾಗಿ ಮಾತಾಡ್ತಿದ್ದೀಯಲ್ಲ. ಯಾಕೆ ಮುದ್ದು ಅಂತ ತಿಳ್ಕೊಂಡ್ಯಾ? ಯಾರು ನೀನು? ಪುನಃ ಯಾರು ನೀನು ಅಂತ ಕೇಳ್ತೀಯಲ್ಲ. ಈಗ ನಾನ್ ನಿನ್ ಕೇಳ್ತೀನಿ, ನೀನ್ ಯಾರು? ನನ್ನಿಲ್ಲಿ ಕರ್ಕೊಂಡ್ಬರೋದ ಕಾರಣ ಏನು? ಅನಾವಶ್ಯಕವಾಗಿ ಇನ್ನೊಬ್ಬರ ವ್ಯವಹಾರದಲ್ಲಿ ತಲೆ ಹಾಕಿ ಪ್ರಾಣ ಕಳ್ಕೋಬೇಡ ಅಂತ ಎಚ್ಚರಿಕೆ ಕೊಡೋದಿಕ್ಕೆ. ಏನಂದ್ರೆ ಅನಾವಶ್ಯಕವಾಗಿ ಇನ್ನೊಬ್ಬರ ವ್ಯವಹಾರದಲ್ಲಿ ನಾನ್ ತಲೆ ಹಾಕ್ತಾ ಇದ್ದೀನ?
ಏನ್ ನೀನ್ ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಲೇಬೇಕು ಅಂತ ರೂಲ್ಸ? ನೀನು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೇಕು. ನಿನ್ ಕಣ್ ಹಾಕಂತಿದ್ದೀನ ಮಿಸ್ಟರ್? ನಾನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿದ್ದಿದ್ರೆ ನೀವಿಷ್ಟು ಮಾತಾಡೋಕೆ ಅವಕಾಶನೇ ಕೊಡ್ತಾ ಇರ್ಲಿಲ್ಲ. ಬಂದ ತಕ್ಷಣ ಜಾಡ್ಸಿ ಒದ್ದಾಡ್ಕೊಂಡು ಹೋಗ್ತಾ ಇದ್ದ. Shut up, ವಿಕ್ರಮ್ ಸಿಂಗ್. ಇವನು ಒಳ್ಳೆ ಮಾತಿಗೆ ಬಾಯ್ ಬಿಡೋ ಹಾಗೆ ಕಾಣಿಸಲ್ಲ. ಶುರು ಮಾಡಿ ನಿಮ್ ಕೆಲಸನ. ನಿಲ್ಸು. ಮಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನಿನಗೂ ಏನ್ ಸಂಬಂಧ? ನಿನಗೂ ನನಗೂ ಏನ್ ಸಂಬಂಧ? ಅದೇ. ಆಹಾ, ಹಾಗೇನು? ಸರ್, ಯಾರಿವನು? ಹೋಟೆಲ್ ಸ್ಟಾರ್ ಫಿಶ್ ಅಲ್ಲಿ ಪಾಪ್ ಸಾಂಗ್ ಹಾಡ್ತಾ ಇದ್ದನು. ಈ ಹೋಟ್ಲಿಗೆ ಯಾಕೆ ಬಂದೆ? ಚಾನ್ಸ್ ಸಿಕ್ಕಿದ್ರಿ ಹೋಟೆಲ್ನಲ್ಲೂ ಹಾಡೋಣ ಅಂತ. ಸುಳ್ಳು. ಹಾಡೋ ನೆಪದಲ್ಲಿ ಇವನು ಏನ್ ಮಾಡ್ತಾನೆ ಅನ್ನೋದು ಗೊತ್ತಾಗೋದಿಲ್ಲ. ಡೇವಿಡ್ ಸಾವುಗೂ ಇವನಿಗೂ ಏನೋ ಸಂಬಂಧ ಇರ್ಬೇಕು. ಆಲ್ ರೈಟ್, ಯು ಕ್ಯಾನ್ ಗೋ. ಹೇಳು, ಡೇವಿಡ್ ಸಾವು ನೀನೇ ತಾನೇ ಕಾರಣ? ಯಾವನು ಪರದೇಶಿ ಸತ್ರ ಅದಕ್ಕೆ ನಾನ ಕಾರಣ? ಜೀವದ ಮೇಲೆ ಆಸೆ ಇದ್ರೆ ನಿಜಾನ ಒಪ್ಕೋ. ನಿನ್ನ ಬಲವಂತ ಕೊಂದೆ ಅಂತ ಒಪ್ಕೋತೀನಿ. ಬಿಟ್ಬಿಡ್ತೀಯ ನನ್ನ? ಬಿಡ್ತೀನಿ, ಬಿಡ್ತೀನಿ, ಸರಿಯಾಗಿ ಬಿಡ್ತೀನಿ. ಶ್ಯಾಮ್, ಗಹೋರ್, ನಿಜ ಹೇಳೋರ್ಗು ಬಿಡಬೇಡಿ ಅವನ್ನ. ಗೋಲ್ಡನ್ ಕ್ರೊಕೊಡೈಲ್ ಸ್ಪೀಕಿಂಗ್ ಸರ್. ಅನುಮಾನ ಬಂದ ಒಬ್ಬ ವ್ಯಕ್ತಿನ ಕರ್ಕೊಂಡು ಬಂದಿದ್ವಿ. ಎಷ್ಟು ಹೊಡೆದ್ರು ನಿಜ ಹೇಳ್ತಾ ಇಲ್ಲ. ಏನ್ ಮಾಡ್ಬೇಕು? ನಮ್ಮೋರಲ್ದೆ ಬೇರೆ ಯಾರು ಒಳಗ್ ಬಂದ್ರು ಜೀವಂತವಾಗಿ ಅವ್ರು ಹೊರಗಡೆ ಹೋಗಿ ಕೂಡುದು. ಥ್ಯಾಂಕ್ ಯು ಸರ್. ವಿಕ್ರಮ್ ಸಿಂಗ್, ಇವನ್ನ ಹೇಳ್ಕೊಂಡು ಹೋಗಿ ಎಲೆಕ್ಟ್ರಿಕ್ ಚೇಂಬರ್ ಅಂತ ಹೇಳ್ಬಿಡಿ.
ಹಲೋ ಚೀಫ್ ಟಾಪ್ ಸಿಂಗರ್ ತಪ್ಪಿಸ್ಕೊಂಡು ಹೊರಟದ. ಓಕೆ ಚೀಫ್.